Hi friends, welcome to my channel. Don't forget to subscribe. Please subscribe my channel. ನಾವು ಲಾಸ್ಟ್ ವಿಡಿಯೋದಲ್ಲಿ ಕಂದ ಪದ್ಯ ಭಾಮಿನಿ ಷಟ್ಪದಿಗಳ ಬಗ್ಗೆ ನೋಡಿದ್ವಿ. ಇವಾಗ ವಾರ್ಧಕ ಷಟ್ಪದಿಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆನಾ? ಏನು ವಾರ್ಧಕ ಷಟ್ಪದಿಯ ಲಕ್ಷಣಗಳು ತಿಳಿದುಕೊಂಡು ಛಂದಸ್ಸ ರಚನೆ ಮಾಡಬೇಕು. ಮೊದಲನೇದು ವಾರ್ಧಕ ಷಟ್ಪದಿಯು ನಮಗೆ 6 ಸಾಲಿನ ಪದ್ಯ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು 1, 2, 4, 5 ಸಾಲುಗಳು ಕಿರಿಚರಣಗಳಾಗಿದ್ದು ಅಥವಾ ಅವು ಸಮವಾಗಿದ್ದು 5 ಮಾತ್ರೆಯ 4 ಗಣಗಳನ್ನು ಹೊಂದಿರ್ತವೆ. ಓಕೆನಾ? ಲೈನು ಸಮವಾಗಿದ್ದು 5 ಮಾತ್ರೆ 4 ಗಣಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 3, 6ನೇ ಚರಣಗಳು ಸಮವಾಗಿದ್ದು ಓಕೆ ಅಥವಾ ನಾವು ಹಿರಿ ಚರಣಗಳಂತಲೂ ಕರಿಬೋದು. ಸೊ ಇದು 5 ಮಾತ್ರೆಯ 6 ಗಣಗಳನ್ನು ಹೊಂದಿರುತ್ತದೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು 3, 6ನೇ ಚರಣಗಳು ಕೊನೆಯ ಪದ ಲಘುವಾಗಿದ್ದರೂ ಗುರುವೆಂದು ಭಾವಿಸಬೇಕು. ಕೊನೆಯ ಪದ ಲಘುವಾಗಿದ್ದರೂ ಗುರುವೆಂದು ಭಾವಿಸಬೇಕು. ಇವಾಗ ನಾವು ಛಂದಸ್ಸನ್ನ ರಚನೆ ಮಾಡಬೇಕು. ಪದ್ಯ ಬರ್ಕೊತೀವಿ. ಗುರು ವಸಿಷ್ಠಂಗೆರಗಿ ನೇಮಂ ಪಡೆದ ಕಿಲ ಗುರು ವಿರೂಪಾಕ್ಷ ಲಿಂಗವನು ಬೀಳ್ಕೊಂಡು ಬಾ. ನೆಕ್ಸ್ಟು ಸುರವರೂತವನೇರಿ ಭೂಪಾಲ ಮಕರ ಧ್ವಂಜನೆಡೆ ತಡೆವೆಂ ಟೆಗೆ. ಓಕೆನಾ? ಇದಕ್ಕೆ ಛಂದಸ್ಸು ರಚನೆ ಮಾಡಬೇಕು. ಗೊತ್ತಲ್ಲ, ಹ್ರಸ್ವ ಸ್ವರ, ದೀರ್ಘ ಸ್ವರ, ಒತ್ತಕ್ಷರದ ಹಿಂದಿನ ಅಕ್ಷರ, ಆ ಥರನೇ ಛಂದಸ್ಸು ರಚನೆ ಮಾಡೋದು. ಓಕೆ, ಈ ಥರ ಛಂದಸ್ಸು ರಚನೆ ಮಾಡಿಬಿಟ್ಟು ಇನ್ನು ಡೌಟ್ ಇದ್ದರೆ ನಿಮಗೆ ನಾನು ಲಕ್ಷಣಗಳು ತಿಳಿಸ್ಕೊಟ್ಟಿದ್ನಲ್ಲ, ಅದರಲ್ಲಿ ಚೆಕ್ ಮಾಡ್ಕೊಳ್ರಿ, ಗೊತ್ತಾಗುತ್ತೆ. ಓಕೆ, ಛಂದಸ್ಸು ರಚನೆ ಮಾಡಿಬಿಟ್ಟು ಇದು ನಿಮಗೆ 5 ಭಾಗಗಳಾಗಿ ವಿಂಗಡಿಸಬೇಕು. 5 ಮಾತ್ರೆಗಳಾಗಿ. ಓಕೆನಾ? ಕೌಂಟ್ ಮಾಡ್ಕೊಳ್ರಿ. ಗುರು ಅಂದರೆ 2 ಮಾತ್ರೆ, ಲಘು ಅಂದರೆ 1 ಮಾತ್ರೆ. ಓಕೆನಾ? 5 ಮಾತ್ರೆಗಳಾಗಿ ವಿಂಗಡಿಸ್ಬಿಟ್ಟು ನಾವು ಗುಂಪು ಮಾಡಿದ್ದೀವಿ. ಓಕೆನಾ? ನೋಡಿ, 3 ಮತ್ತು 6ನೇ ಸಾಲಿನಲ್ಲಿ ಕೊನೆಯ ಅಕ್ಷರಕ್ಕೆ ಲಘುವಾದರೂ ಗುರು ಎಂದು ಭಾವಿಸಬೇಕು. ಅದಕ್ಕೆ ನಾವು ಇಲ್ಲಿ ಗೆ ಹ್ರಸ್ವ ಸ್ವರ ಆಗಿ ಲಘು ಆದರೆ ನಾವು ಗುರು ಎಂದು ಭಾವಿಸಬೇಕು ಅಂತ ಅದಕ್ಕೆ ಗುರು ಹಾಕಿದ್ದೀವಿ. ಓಕೆನಾ? ಇದು ನಮಗೆ ವಾರ್ಧಕ ಷಟ್ಪದಿ. ಇದರಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ 144 ಬರ್ತವೆ. ಓಕೆನಾ? ಇವಾಗ ನಾವು ಕಂಪೇರ್ ಮಾಡ್ಕೊಳ್ರಿ. ಕಂದೆ ಪದ್ಯದಲ್ಲಿ 64 ಮಾತ್ರೆಗಳು, ಭಾಮಿನಿ ಷಟ್ಪದಿ 102, ವಾರ್ಧಕ ಷಟ್ಪದಿ 104. ನಾವು ಛಂದಸ್ಸನ್ನ ರಚನೆ ಮಾಡಿಬಿಟ್ಟು ಮಾತ್ರೆಗಳ ಸಂಖ್ಯೆ ಕೌಂಟ್ ಮಾಡಿ ಒಟ್ಟು ಬರೆದಾಗ ನಮಗೆ ಯಾವ ಪದ್ಯ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಪೋರ್ಟ್ ಫ್ರೆಂಡ್ಸ್.